ಬಾಗಲಕೋಟೆಯಲ್ಲಿ ಹೋಳಿ ಸಂಭ್ರಮ ನೋಡೋದೇ ಕಣ್ಣಿಗೆ ಹಬ್ಬ. ಎಲ್ಲ ಕಡೆ ಒಂದು ದಿನ ಹೋಳಿ ನಡೆದ್ರೆ ಅಲ್ಲಿ 3 ದಿನಗಳ ಕಾಲ ಭರ್ಜರಿ ರಂಗಿನಾಟ ನಡೆಯುತ್ತೆ. 3ನೇ ದಿನದ ಬಣ್ಣದ ಸಂಭ್ರಮ ನೋಡೋರ ಕಣ್ಣಿಗೆ ಕಟ್ಟುವಂತಿತ್ತು. ಬಂಡಿ ಹೋಳಿ, ರೈನ್ ಡ್ಯಾನ್ಸ್ ಅಲ್ಲಿ ಜನರು ಹುಚ್ಚೆದ್ದು ಕುಣಿದು ಅಂತಿಮ ದಿನದ ಹೋಳಿಯನ್ನ ಆಚರಿಸಿದರು. ನಮ್ಮ ಈ ಮಂಜಿರಂ ಗ್ರೂಪ್ಸ್ ಅನ್ನುವಂತ ಒಂದು ಸೋಷಿಯಲ್ ಆರ್ಗನೈಸೇಷನ್ ಗ್ರೂಪ್ ಕಳೆದ 4 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಹಾಗೂ ಇದು 4ನೇ ವರ್ಷ. ಹಾಗೂ ಪ್ರತಿ ವರ್ಷನೂ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ. ಈ ವರ್ಷ ಕೂಡ ನಾವು 3ನೇ ದಿನ ಸಂಡೇ ಆಚರಿಸಿಕೊಂಡಿದ್ದೀವಿ. ಸುಮಾರು ಸಾವಿರಾರು ಜನ ಸೇರಿ ಈ ಒಳ್ಳೆ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಿ ಒಳ್ಳೆ ವಿಜೃಂಭಣೆಯಿಂದ ಮಾಡಿದ್ದೀವಿ. ಮತ್ತೆ ಇದೊಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮತ್ತೆ ಅದೇ ರೀತಿ ಇನ್ನು ಮುಂದಿನ ವರ್ಷ ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ಪ್ರತಿ ವರ್ಷ ನಾವು 4 ಇವೆಂಟ್ ಗಳನ್ನು ಆರ್ಗನೈಸ್ ಮಾಡ್ತೀವಿ ನಮ್ಮ ಮಂಜಿರಂ ಗ್ರೂಪ್ಸ್ ಇಂದ. ಒಂದು ದಾಂಡಿಯಾ ಮಾಡ್ತಾ ಇದ್ವಿ, 8 ವರ್ಷ ಆಯ್ತು ಇವಾಗ ದಾಂಡಿಯಾ ಮಾಡ್ತಾ ಬಂದು. ಹಾಗೂ ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿ, ಹೋಳಿ ಉತ್ಸವ, ರಾಜ್ಯೋತ್ಸವ ಕೂಡ ಇದೇ ವರ್ಷ ನಾವು ಆಚರಿಸಿದೀವಿ. ಪ್ರತಿ ವರ್ಷ ಕೂಡ ನಾವು ಇದೇ ರೀತಿ ಆಚರಿಸ್ತಾ ಬರ್ತಾ ಇದೀವಿ ಅಂತ ಹೇಳ್ತೀವಿ. ನಮ್ಮ ಬಾಗಲಕೋಟೆ ಹೋಳಿ ಹಬ್ಬ ನಮ್ಮ ಬಾಗಲಕೋಟೆಗೆ ಸೀಮಿತವಾಗಿ. ಬಾಗಲಕೋಟೆಯಲ್ಲಿ ಹೋಳಿ ಸಂಭ್ರಮ ನೋಡೋದೇ ಕಣ್ಣಿಗೆ ಹಬ್ಬ. ಎಲ್ಲ ಕಡೆ ಒಂದು ದಿನ ಹೋಳಿ ನಡೆದ್ರೆ ಅಲ್ಲಿ 3 ದಿನಗಳ ಕಾಲ ಭರ್ಜರಿ ರಂಗಿನಾಟ ನಡೆಯುತ್ತೆ. 3ನೇ ದಿನದ ಬಣ್ಣದ ಸಂಭ್ರಮ ನೋಡೋರ ಕಣ್ಣಿಗೆ ಕಟ್ಟುವಂತಿತ್ತು. ಬಂಡಿ ಹೋಳಿ, ರೈನ್ ಡ್ಯಾನ್ಸ್ ಅಲ್ಲಿ ಜನರು ಹುಚ್ಚೆದ್ದು ಕುಣಿದು ಅಂತಿಮ ದಿನದ ಹೋಳಿಯನ್ನ ಆಚರಿಸಿದರು. ನಮ್ಮ ಈ ಮಂಜಿರಂ ಗ್ರೂಪ್ಸ್ ಅನ್ನುವಂತ ಒಂದು ಸೋಷಿಯಲ್ ಆರ್ಗನೈಸೇಷನ್ ಗ್ರೂಪ್ ಕಳೆದ 4 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಹಾಗೂ ಇದು 4ನೇ ವರ್ಷ. ಹಾಗೂ ಪ್ರತಿ ವರ್ಷನೂ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ. ಈ ವರ್ಷ ಕೂಡ ನಾವು 3ನೇ ದಿನ ಸಂಡೇ ಆಚರಿಸಿಕೊಂಡಿದ್ದೀವಿ. ಸುಮಾರು ಸಾವಿರಾರು ಜನ ಸೇರಿ ಈ ಒಳ್ಳೆ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಿ ಒಳ್ಳೆ ವಿಜೃಂಭಣೆಯಿಂದ ಮಾಡಿದ್ದೀವಿ. ಮತ್ತೆ ಇದೊಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮತ್ತೆ ಅದೇ ರೀತಿ ಇನ್ನು ಮುಂದಿನ ವರ್ಷ ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ಪ್ರತಿ ವರ್ಷ ನಾವು 4 ಇವೆಂಟ್ ಗಳನ್ನು ಆರ್ಗನೈಸ್ ಮಾಡ್ತೀವಿ ನಮ್ಮ ಮಂಜಿರಂ ಗ್ರೂಪ್ಸ್ ಇಂದ. ಒಂದು ದಾಂಡಿಯಾ ಮಾಡ್ತಾ ಇದ್ವಿ, 8 ವರ್ಷ ಆಯ್ತು ಇವಾಗ ದಾಂಡಿಯಾ ಮಾಡ್ತಾ ಬಂದು. ಹಾಗೂ ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿ, ಹೋಳಿ ಉತ್ಸವ, ರಾಜ್ಯೋತ್ಸವ ಕೂಡ ಇದೇ ವರ್ಷ ನಾವು ಆಚರಿಸಿದೀವಿ. ಪ್ರತಿ ವರ್ಷ ಕೂಡ ನಾವು ಇದೇ ರೀತಿ ಆಚರಿಸ್ತಾ ಬರ್ತಾ ಇದೀವಿ ಅಂತ ಹೇಳ್ತೀವಿ. ನಮ್ಮ ಬಾಗಲಕೋಟೆ ಹೋಳಿ ಹಬ್ಬ ನಮ್ಮ ಬಾಗಲಕೋಟೆಗೆ ಸೀಮಿತವಾಗಿ. ಬಾಗಲಕೋಟೆಯಲ್ಲಿ ಹೋಳಿ ಸಂಭ್ರಮ ನೋಡೋದೇ ಕಣ್ಣಿಗೆ ಹಬ್ಬ. ಎಲ್ಲ ಕಡೆ ಒಂದು ದಿನ ಹೋಳಿ ನಡೆದ್ರೆ ಅಲ್ಲಿ 3 ದಿನಗಳ ಕಾಲ ಭರ್ಜರಿ ರಂಗಿನಾಟ ನಡೆಯುತ್ತೆ. 3ನೇ ದಿನದ ಬಣ್ಣದ ಸಂಭ್ರಮ ನೋಡೋರ ಕಣ್ಣಿಗೆ ಕಟ್ಟುವಂತಿತ್ತು. ಬಂಡಿ ಹೋಳಿ, ರೈನ್ ಡ್ಯಾನ್ಸ್ ಅಲ್ಲಿ ಜನರು ಹುಚ್ಚೆದ್ದು ಕುಣಿದು ಅಂತಿಮ ದಿನದ ಹೋಳಿಯನ್ನ ಆಚರಿಸಿದರು. ನಮ್ಮ ಈ ಮಂಜಿರಂ ಗ್ರೂಪ್ಸ್ ಅನ್ನುವಂತ ಒಂದು ಸೋಷಿಯಲ್ ಆರ್ಗನೈಸೇಷನ್ ಗ್ರೂಪ್ ಕಳೆದ 4 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಹಾಗೂ ಇದು 4ನೇ ವರ್ಷ. ಹಾಗೂ ಪ್ರತಿ ವರ್ಷನೂ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ. ಈ ವರ್ಷ ಕೂಡ ನಾವು 3ನೇ ದಿನ ಸಂಡೇ ಆಚರಿಸಿಕೊಂಡಿದ್ದೀವಿ. ಸುಮಾರು ಸಾವಿರಾರು ಜನ ಸೇರಿ ಈ ಒಳ್ಳೆ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಿ ಒಳ್ಳೆ ವಿಜೃಂಭಣೆಯಿಂದ ಮಾಡಿದ್ದೀವಿ. ಮತ್ತೆ ಇದೊಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮತ್ತೆ ಅದೇ ರೀತಿ
ಇನ್ನು ಮುಂದಿನ ವರ್ಷ ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ಪ್ರತಿ ವರ್ಷ ನಾವು 4 ಇವೆಂಟ್ ಗಳನ್ನ ಆರ್ಗನೈಸ್ ಮಾಡ್ತೀವಿ ನಮ್ಮ ಮಂಜುರಾಮ್ ಗ್ರೂಪ್ಸ್ ಇಂದ. ಒಂದು ದಾಂಡಿಯಾ ಮಾಡ್ತಾ ಇದ್ವಿ, 8 ವರ್ಷ ಆಯ್ತು ಇವಾಗ ದಾಂಡಿಯಾ ಮಾಡ್ತಾ ಬಂದು. ಹಾಗೂ ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿ, ಹೋಳಿ ಉತ್ಸವ, ರಾಜ್ಯೋತ್ಸವ ಕೂಡ ಇದೇ ವರ್ಷ ನಾವು ಆಚರಿಸಿದೀವಿ. ಪ್ರತಿ ವರ್ಷ ಕೂಡ ನಾವು ಇದೇ ರೀತಿ ಆಚರಿಸ್ತಾ ಬರ್ತಾ ಇದೀವಿ ಅಂತ ಹೇಳ್ತೀವಿ. ನಮ್ಮ ಬಾಗಲಕೋಟೆ ಹೋಳಿ ಹಬ್ಬ ನಮ್ಮ ಬಾಗಲಕೋಟೆಗೆ ಸೀಮಿತವಾಗಿ. ಬಾಗಲಕೋಟೆಯಲ್ಲಿ ಹೋಳಿ ಸಂಭ್ರಮ ನೋಡೋದೇ ಕಣ್ಣಿಗೆ ಹಬ್ಬ. ಎಲ್ಲ ಕಡೆ ಒಂದು ದಿನ ಹೋಳಿ ನಡೆದ್ರೆ ಅಲ್ಲಿ 3 ದಿನಗಳ ಕಾಲ ಭರ್ಜರಿ ರಂಗಿನಾಟ ನಡೆಯುತ್ತೆ. 3ನೇ ದಿನದ ಬಣ್ಣದ ಸಂಭ್ರಮ ನೋಡೋರ ಕಣ್ಣಿಗೆ ಕಟ್ಟುವಂತಿತ್ತು. ಬಂಡಿ ಹೋಳಿ, ರೈನ್ ಡ್ಯಾನ್ಸ್ ಅಲ್ಲಿ ಜನರು ಹುಚ್ಚೆದ್ದು ಕುಣಿದು ಅಂತಿಮ ದಿನದ ಹೋಳಿಯನ್ನ ಆಚರಿಸಿದರು. ನಮ್ಮ ಈ ಮಂಜಿರಾಮ್ ಗ್ರೂಪ್ಸ್ ಅನ್ನುವಂತ ಒಂದು ಸೋಷಿಯಲ್ ಆರ್ಗನೈಸೇಷನ್ ಗ್ರೂಪ್ ಕಳೆದ 4 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಹಾಗೂ ಇದು 4ನೇ ವರ್ಷ. ಹಾಗೂ ಪ್ರತಿ ವರ್ಷನೂ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ. ಈ ವರ್ಷ ಕೂಡ ನಾವು 3ನೇ ದಿನ ಸಂಡೇ ಆಚರಿಸಿಕೊಂಡಿದ್ದೀವಿ. ಸುಮಾರು ಸಾವಿರಾರು ಜನ ಸೇರಿ ಈ ಒಳ್ಳೆ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಿ ಒಳ್ಳೆ ವಿಜೃಂಭಣೆಯಿಂದ ಮಾಡಿದ್ದೀವಿ. ಮತ್ತೆ ಇದೊಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮತ್ತೆ ಅದೇ ರೀತಿ ಇನ್ನು ಮುಂದಿನ ವರ್ಷ ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ಪ್ರತಿ ವರ್ಷ ನಾವು 4 ಇವೆಂಟ್ ಗಳನ್ನ ಆರ್ಗನೈಸ್ ಮಾಡ್ತೀವಿ ನಮ್ಮ ಮಂಜುರಾಮ್ ಗ್ರೂಪ್ಸ್ ಇಂದ. ಒಂದು ದಾಂಡಿಯಾ ಮಾಡ್ತಾ ಇದ್ವಿ, 8 ವರ್ಷ ಆಯ್ತು ಇವಾಗ ದಾಂಡಿಯಾ ಮಾಡ್ತಾ ಬಂದು. ಹಾಗೂ ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿ, ಹೋಳಿ ಉತ್ಸವ, ರಾಜ್ಯೋತ್ಸವ ಕೂಡ ಇದೇ ವರ್ಷ ನಾವು ಆಚರಿಸಿದೀವಿ. ಪ್ರತಿ ವರ್ಷ ಕೂಡ ನಾವು ಇದೇ ರೀತಿ ಆಚರಿಸ್ತಾ ಬರ್ತಾ ಇದೀವಿ ಅಂತ ಹೇಳ್ತೀವಿ. ನಮ್ಮ ಬಾಗಲಕೋಟೆ ಹೋಳಿ ಹಬ್ಬ ನಮ್ಮ ಬಾಗಲಕೋಟೆಗೆ ಸೀಮಿತವಾಗಿ. ಬಾಗಲಕೋಟೆಯಲ್ಲಿ ಹೋಳಿ ಸಂಭ್ರಮ ನೋಡೋದೇ ಕಣ್ಣಿಗೆ ಹಬ್ಬ. ಎಲ್ಲ ಕಡೆ ಒಂದು ದಿನ ಹೋಳಿ ನಡೆದ್ರೆ ಅಲ್ಲಿ 3 ದಿನಗಳ ಕಾಲ ಭರ್ಜರಿ ರಂಗಿನಾಟ ನಡೆಯುತ್ತೆ. 3ನೇ ದಿನದ ಬಣ್ಣದ ಸಂಭ್ರಮ ನೋಡೋರ ಕಣ್ಣಿಗೆ ಕಟ್ಟುವಂತಿತ್ತು. ಬಂಡಿ ಹೋಳಿ, ರೈನ್ ಡ್ಯಾನ್ಸ್ ಅಲ್ಲಿ ಜನರು ಹುಚ್ಚೆದ್ದು ಕುಣಿದು ಅಂತಿಮ ದಿನದ ಹೋಳಿಯನ್ನ ಆಚರಿಸಿದರು. ನಮ್ಮ ಈ ಮಂಜಿರಾಮ್ ಗ್ರೂಪ್ಸ್ ಅನ್ನುವಂತ ಒಂದು ಸೋಷಿಯಲ್ ಆರ್ಗನೈಸೇಷನ್ ಗ್ರೂಪ್ ಕಳೆದ 4 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಹಾಗೂ ಇದು 4ನೇ ವರ್ಷ. ಹಾಗೂ ಪ್ರತಿ ವರ್ಷನೂ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ. ಈ ವರ್ಷ ಕೂಡ ನಾವು 3ನೇ ದಿನ ಸಂಡೇ ಆಚರಿಸಿಕೊಂಡಿದ್ದೀವಿ. ಸುಮಾರು ಸಾವಿರಾರು ಜನ ಸೇರಿ ಈ ಒಳ್ಳೆ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡಿ ಒಳ್ಳೆ ವಿಜೃಂಭಣೆಯಿಂದ ಮಾಡಿದ್ದೀವಿ. ಮತ್ತೆ ಇದೊಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮತ್ತೆ ಅದೇ ರೀತಿ ಇನ್ನು ಮುಂದಿನ ವರ್ಷ ಇನ್ನೂ ದೊಡ್ಡದಾಗಿ ಮಾಡ್ತೀವಿ.